ಹೇಳ 55 ರೂಪಾಯಿ. ಬಟ್ ಹೈಲೈಟ್ಸ್ ನೋಡ್ತಾ ಇದೀವಿ ಇವಾಗ. ನಮ್ಮ ಅಜಯ್ ಓದುತ್ತಿದ್ದಾನೆ ಗೈಸ್. ಇದು ಮನೆ ಹಾಸ್ಟೆಲ್ ಬರೆಯೋ ಬದಲು ಇಲ್ಲಿ ಬಂದು ಬರೀತಿದ್ದಾನೆ ನೋಡಿ ಬೆಳಗ್ಗೆ. ಇದೇ ಹೋಗಿ ಅಲ್ಲಿ ಅರ್ಧ ಬಿಟ್ಟು ಕೊಡ್ತಾನೆ ಪೇಪರು, ಆಮೇಲೆ ಬರ್ದಿದ್ದೀನಿ ಅಂತ ಹೇಳ್ತಾನೆ. ಅಂಕಲ್ ನೋಡಿ ಇಂಥ ಕೆಲಸ ಮಾಡ್ತೇನೆ. ಈ ಶಿಷ್ಯ ರೀಲ್ಸ್ ನೋಡ್ತಿರ್ತಾನೆ. ಲಾಸ್ಟ್ ರಿವರ್ ಆಫ್ ಬೆಂಗಳೂರು 60 years ಬ್ಯಾಕ್. 60 years ಬ್ಯಾಕಾ? ಯಾವುದಂತಪ್ಪ ಅದು? 60 years ಕೆಂಗೇರಿ ಮೋರಿ ಗಟರ್. ಓ ಅದೇನಾ ಮತ್ತೆ ಅದು ಕೆಂಗೇರಿ ಮೋರಿ. 60 years ಮುಂಚೆ ರಿವರ್ ಇತ್ತಂತೆ, ನದಿ. ಈಗ ಕೆಂಗೇರಿ ಮೋರಿ ಆಗೈತೆ. ಅದು ಅಷ್ಟು ಏನೋ ಒಂದು ಬರಿಯ ಮೋರಿ ಆಗ್ಬಿಟ್ಟೈತೆ. ಅದರಲ್ಲೆಲ್ಲ ಕಸ ಎಲ್ಲ ಬಿತ್ತು ಆ ಥರ. ನನಗೂ ಇಷ್ಟ ಇದೆ. ನನಗೆ ಇವತ್ತೇ ಗೊತ್ತಾಗಿರೋದು. ಗೈಸ್ ನಿಮ್ಗೆ ಗೊತ್ತಿತ್ತಾ? ಕಮೆಂಟಲ್ಲಿ ಹೇಳಿ. ಇನ್ನೇನೋ ಹೇಳ್ತಿದ್ದ ನೋಡಿ ಗೈಸ್. ಏನೋ ಗೈಸ್ ಹಿಂಗೆಲ್ಲ ಬರೀತಾನೆ ಅಲ್ಲಿ. ವೈವಾಗ ಅಂತ ಫುಲ್ ಪ್ರಿಪೇರ್ ಆಗ್ತಿರ್ತಾನೆ ಗೈಸ್. ನಿನ್ನೆ ಏನು ನಾವು 4 ಜನ ಏನೋ ಒಂದು ಹೇಳ್ಬಿಟ್ಟು ಬಂದಿದ್ದೀವಿ ಒಂದೊಂದು ಆನ್ಸರು. ಇವನು ಕುತ್ಕೊಂಡು ಓದ್ತಾ ಇದ್ದಾನೆ. ಯಾವ ರೇಂಜಿಗೆ ಅಂದರೆ ಇರೋ ಬರೋ ಕ್ವಶನ್ ಇವನೇ ಹೇಳ್ತಾನೆ. ಹಂಗೆ ಓದ್ತಿದ್ದ, ಆದರೆ ಒಂದು ಹೇಳಿಲ್ಲ. ಏನಂತ ಕೇಳಿದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂತ ಹೇಳ್ಬಿಟ್ಟಿದ್ದಾನೆ. ಅದು ಕರೆಕ್ಟೇ, ಡೆಫಿನಿಷನ್ ಅದಲ್ಲ ನೋಡಿ. ಓದ್ತಿರೋದು ನೋಡಿ. ಯಾವುದೋ ಒಂದು ಬರೆಯಲ್ಲ. ಇವತ್ತು ಪ್ರಾಕ್ಟಿಕಲ್ ಅದೇ ನಮ್ಮ ಪ್ರಿಪ್ರೇಟ್ರಿ ನಡೀತಿತ್ತು ಇಷ್ಟು ದಿನ. ಆಯಿತಾ, ಮುಗೀತು. ಸೋಮವಾರ ಮುಗೀತು. ಇನ್ನು ಒಂದು ಪ್ರಾಕ್ಟಿಕಲ್ ಐತೆ, 2 ಆಗೋಯ್ತು. ಇದೇನಾ ಗೈಸ್? ಇದೆ ಅಂತ ನೋಡಿ ರಿವರ್, ಕೆಂಗೇರಿ ರಿವರ್. ಅದ್ರ ಹೆಸರು ಏನಿತ್ತು ಮಚ್ಚ? ಬೆಂಗಳೂರು ಗೈಸ್. ನೋಡಿ ಮುಂಚೆ ಹೆಂಗಿತ್ತು, ಇವಾಗಂದ್ರೆ ಡ್ಯೂರಿಂಗ್ ಮೋರಿ ಆಗ್ಬಿಟ್ಟಿದೆ. ಆಕ್ಚುಲಿ ಫಸ್ಟ್ ಅದು ಚೆನ್ನಾಗಿತ್ತು. ಇವ್ರ ನೀರ್ ತರ ಬರ್ತಿತ್ತು ಅದು. ನೋಡಿ ಇಲ್ಲಿ ತೋರ್ಸ. ಇದೇ ರಿವರ್ 60 years ಬ್ಯಾಕ್ ಅಂತೆ. ಅವಾಗೆಲ್ಲ ಚೆನ್ನಾಗಿತ್ತು ಮುಂಚೆ. ಇವಾಗಲೇ ಸ್ನಾನ ಮಾಡ್ತಿದ್ರು. ಸ್ನಾನನೂ ಮಾಡ್ತಿದ್ರಾ? ಯಾವ್ದೇ ರಿವರ್ ಕಣ ನೋಡಿ ಇಲ್ಲಿ. ಕರೆಕ್ಟು. ಇವಾಗ ಈ ತರ ಆಗ್ಬಿಟ್ಟೈತೆ. ಮೋರಿ ಆಗ್ಬಿಟ್ಟೈತೆ ಪೊಲ್ಯೂಟ್ ಆಗಿ. ಎಲ್ಲ ಕಸ ಕಡ್ಡಿ ಎಲ್ಲ ಹಾಕ್ತಾರೆ. ಏನು ಮಾಡೋಕ್ಕಾಗಲ್ಲ. 9 ಗಂಟೆ ಪ್ರಾಕ್ಟಿಕಲ್ ಸ್ಟಾರ್ಟ್ ಅಂತ ಹೇಳಿದ್ರು. ಯಾವಾಗಂತ ಇನ್ನೂ ಗೊತ್ತಿಲ್ಲ. ಮೆಸೇಜ್ ಹಾಕ್ತಾರೆ ಏನೋ, ವೇಟ್ ಮಾಡಬೇಕು. ಅಲ್ಲ ಆಗ್ಬೋದು, ಆರಾಮಾಗಿ ಆಗ್ಬೋದು. ಆಗುತ್ತೆ. ನೀರು ಬಿಟ್ಟರು ಅದಕ್ಕೆ. ಹೌದಾ? ಏನು ಚರಂಡಿ ನೀರು ಬಿಟ್ಟಿದಾರಂತಪ್ಪ. ಚರಂಡಿ ಅಂದರೆ ಅದೇ ಮಚ್ಚ, ವೇಸ್ಟು, ಹ್ಯೂಮನ್ ವೇಸ್ಟು, ಸೀವೇಜ್ ಬಿಟ್ಟಿದಾರಂತಾರೆ. ಹಂಗೆ ಬಿಟ್ರೆ ಆಗುತ್ತೆ ಅಂದರೆ ತುಂಬ ಲೇಟು, ವರ್ಷಗಳು ಬೇಕು ಅದಕ್ಕೆಲ್ಲ. ಸ್ಟಾಪ್ ಮಾಡಿಸ್ಬೇಕು. ಅದಕ್ಕೆ ಒಂದು ಸಪ್ರೇಟಾಗಿ ಇರುತ್ತೋ. ಔಟ್ ಆಫ್ ಕಂಟ್ರಿಗೆ ಹೋಗಪ್ಪ ನೀನು. ಔಟ್ ಆಫ್ ಕಂಟ್ರಿ ನೋಡು ನೀನು. ಅಲ್ಲೆಲ್ಲ ಸಪ್ರೇಟಾಗಿ ಇರುತ್ತೆ. ಒಂದು ರಿವರ್ಗೂ ಗಲೀಜ್ ಮಾಡಿ ಹಾಕಿರಲ್ಲ ಗೊತ್ತಾ? ಕ್ಲೀನಾಗಿ ಇಟ್ಕೊಂಡು. ಅದರಲ್ಲಿ ಜಪಾನ್ ಮಪ್ಪ ರಿವರ್ ಹೋಗೈತೆ ಇಂಡಿಯಾದಿಂದ. ಯಾವ್ದು ಮಚ್ಚ? ನಮ್ಮ ಶಿವಮ್ ಫುಲ್ ರಿಸರ್ಚ್ ಮಾಡ್ತಿದ್ದಾನಪ್ಪ. ರಿವರು, ಆಮೇಲೆ ಎಲ್ಲ ಕರ್ನಾಟಕದ. ಕಶಿಪ ಇಂಡಿಯಾದು ರಿವರು. ಗುಮ್ತಿನೂ ಅಷ್ಟೇ. ಗುಮ್ತಿ ರಿವರು, ಯಮುನಾ ರಿವರು, ಗಂಗಾ ರಿವರು ಹಾಳಾಗ್ತೈತಪ್ಪ. ಆಲ್ಮೋಸ್ಟ್ ಫುಲ್ಲು ಕೆಡ್ಸ್ಬಿಟ್ಟಿದ್ದಾರೆ ಗೈಸ್. ಒಂಥರ ಅಲ್ಲೇ ಸಬರ್ಮತಿ ಹೇಳಪ್ಪ. ಇಂಪಾರ್ಟೆಂಟ್ ಅಂದರೆ ಫ್ಯಾಕ್ಟ್ರಿಗಳಿಂದನೇ ಹಾಳಾಗಿರೋದು. ಇಂಡಸ್ಟ್ರಿ ಫ್ಯಾಕ್ಟ್ರಿ ಅಲ್ಲ. ಇಂದ್ರಾಯಣಿ, ಇಂದ್ರಾಯಣಿ, ವೈಗೈ, ಲಾಸ್ಟಲ್ಲಿ ವಿಶ್ವಭಾವತಿ. ಇಷ್ಟು ರಿವರ್ ಹೋಗ್ತೈತೆ. ಇಷ್ಟು ಚಿಕ್ಕ ಪ್ರೋಗ್ರಾಮ್ ಇನ್ನೂ ಬರೀತಿದ್ದಾನೆ. ಏನಂತ ಹೇಳ್ಬೇಕು ಹೇಳಿ? ಬರೀ ಬೇಕಾಗ್ಲಿ. ನನ್ನ ಬುಕ್ ತೊಗೊಂಡು ಫೋನಲ್ಲಿ ನೋಡ್ಕೊಂಡು ಬರೀತಿದ್ದಾನೆ. ಕೊಡ ಇಲ್ಲಿ ಬುಕ್ಕಲ್ಲಿ. ಒಂದು ಅಲ್ಲಿ ನೋಡ್ಕೊಂಬಡಿ, ನಾನು ಫೋನಲ್ಲಿ ನೋಡ್ಕೊಂಬರಿ. ನನ್ನ ಫೋನಲ್ಲಿ ನೋಡ್ಕೊಂಡು ಬರ್ತಿರೋದು ಗೈಸ್. ತಪ್ಪು ಬರ್ತಿದ್ದೀನಿ ಅಂತ ಹೇಳ್ಬಿಟ್ಟು ಅವ್ನ ಫೋನ್ ತೆಗೆದು ಬರೀತಿರೋದು. ನಿನಗೂ ಕಳ್ಸಿದ್ದೀನಿ ನೋಡ ಮಚಾಲು. ಆಡ ನೋಡೋದು ಆಮೇಲೆ ಅಂತ ಅನ್ಕೊಂಬೇಡ ಗೈಸ್. ಏನಿಲ್ಲ, ಇನ್ನೂ 3 ವಾರ
ನೆಕ್ಸ್ಟ್ ಮಂತು ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ವ್ಲಾಗ್ ಬರೋದು ಕಷ್ಟನೇ. ನೋಡೋಣ, ಮಿನಿ ವ್ಲಾಗು ಇಲ್ಲಾಂದ್ರೆ ಶಾರ್ಟ್ಸಲ್ಲಿ ಬಿಡ್ತಿರ್ತೀನಿ. ಅದು ಮಾಡೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಅಂದರೆ ಅದು ಮಾಡೋಣ ಅಂತ ಪ್ಲ್ಯಾನಲ್ಲಿ ಇದ್ದೀನಿ. ಸೊ ಬರೋಕ್ಕೆ ಕಷ್ಟ ಆಗುತ್ತೆ. ಅದರಲ್ಲಿ ಈ ಶಿಷ್ಯ ಬೇರೆನೂ ಏನಪ್ಪ ಎಲ್ಲಿಗೋಗಿದ್ದ, ಊರಿಗೆ ಹೋಗಿದ್ದ. ಈ 3 ವಾರ ಊರಿಗೆ ಹೋಗಿರೋದು ಇವನು. ಆಯ್ತಾ, ಸರಿ ಆಯ್ತು ಅಂದ್ಬಿಟ್ಟು ಸ್ವಲ್ಪ ಪ್ರಾಬ್ಲಮ್ ಇತ್ತು ಅಂದ್ಬಿಟ್ಟು ಅವನು ಊರಿಗೆ ಹೋಗಿದ್ದ. ಮಿಕ್ಕಿದ್ದು ನಾವು 3 ಜನ. ಅದರಲ್ಲಿ ಇವನು ಈ ಶಿಷ್ಯನೂ ಹೋಗ್ತಿದ್ದ ಮಧ್ಯಾಹ್ನ ಕೆಲಸ ಅಂದ್ಬಿಟ್ಟು. ಯಾರೂ ಇರ್ತಾ ಇರಲಿಲ್ಲ, ಅದಕ್ಕೆ ಸ್ವಲ್ಪ ಬ್ಲಾಗ್ ಮಾಡೋಕ್ಕಾಗಿಲ್ಲ. ಕಷ್ಟ ಸುಖ ಹಂಚ್ಕೊಂತವ್ನು ಗೈಸ್. ಅಲ್ಲಾಕ ಕುತ್ಕೊಂಡಿದ್ಯಾ ನೋಡಿ ಗೈಸ್, ನಾವು ಇಲ್ಲಿ 3 ಜನ ಕುತ್ಕೊಂಡ್ರೆ ಅಲ್ಲಿ ಸಪ್ರೇಟು ಕುತ್ಕೊಂತಾನೆ. ಅವ್ನು ನಾವೇ ಕರಿಬೇಕು, ಇನ್ವಿಟೇಷನ್ ಹಾಕಿ ಬಾ ಅಂದ್ಬಿಟ್ಟು. ನೋಡವ ಹೇಳೋ ಗೈಸ್, ಮೆಸೇಜ್ ಹಾಕಿದ್ದಾರೆ, ಬಂದೈತೆ, ಲ್ಯಾಬ್ ಹೋಗ್ಬೇಕು, ಆಮೇಲೆ ಸಿಗೋಣ. ಗೈಸ್ ನಮಸ್ಕಾರ, ಹೊಸ ಮ್ಯಾಚ್ ಸ್ವಾಗತ. ಮ್ಯಾಚ್ RCB ವರ್ಸಸ್ ಕೋಲ್ಕತ್ತಾ. ನಮ್ಮ ಕಿಂಗ್ ಕೊಹ್ಲಿ ಸೆಂಚುರಿ ಮಾಡಿದ್ದಾರೆ, ಸಖತ್ ಖುಷಿ ಆಗ್ತೈತೆ. ಅದರಲ್ಲಿ ಚೂರು ನಾನು ನೋಡೋಕ್ಕಾಗಿಲ್ಲ, ಬಟ್ ಹೈಲೈಟ್ಸ್ ನೋಡ್ತಾ ಇದ್ದೀವಿ ಇವಾಗ. ಹೆಂಗೆ ಅನ್ಸ್ಕೊಂಡು ನಿನ್ನೆ ಮ್ಯಾಚು? ನಿನ್ನೆ ಮ್ಯಾಚು ಗೆಲ್ತಾರೆ ಅಂತ ಗೊತ್ತಿತ್ತು. ನೀನು ಯಾಕೆ ಗೊತ್ತಿದ್ದ? ಅದು ಮುಖ ಚೆನ್ನಾಗಿ ಮಾಡ್ತಾರೆ. ನಿನ್ನೆ ಮ್ಯಾಚು ಗೆಲ್ತಾರಂತ ಗೊತ್ತಿತ್ತು. ಆದರೆ ವಿರಾಟ್ ಕೊಹ್ಲಿ ಗುರ್ನಾಲ್ ಪಾಂಡೆ ಹೇಳಿದಂಗೆ ಈ ಮ್ಯಾಚ್ ಟಕ್ಔಟ್ ಆಗೋರಿಗೆ 3 ಮ್ಯಾಚ್ ಪಕ್ಕ ಹೊಡಿತಾರೆ ಅಂತ. ಪರವಾಗಿಲ್ಲ, 100 ಸೆಂಚುರಿ ಹೊಡೆದವ್ರು ಅಲ್ವಾ? ಕಿಂಗ್ ಕೊಹ್ಲಿ ಔಟ್ ಎಷ್ಟು ಜನ ಅದು? ಮತ್ತೆ ನಿನ್ನೆ ಮ್ಯಾಚ್ ನಾನು ನೋಡಿದೆ ಹೇಳ್ಬೇಕಂದ್ರೆ, ನೋಡಿಲ್ಲ. 11:30ವರೆಗೂ ನೋಡಿದ್ದೆ. ಅದಾದಮೇಲೆ ಸ್ವಲ್ಪ ನಿದ್ದೆ ಬಂತು ಅಂದ್ಕೊಂಡು ಕ್ಯಾಬ್ ಆಗಿಬಿಟ್ಟು ಮಾಡ್ಕೊಂಡಿದ್ದೆ. ನಾನು ನಿನ್ನ ನೋಡೋಕ್ಕೆ ಹೋಗಿಲ್ಲ, ಚೂರು ನೋಡಿದೆ ಅಷ್ಟೇ. ಆಮೇಲೆ ನನಗೂ ಸ್ವಲ್ಪ ಕೆಲಸ ಇತ್ತು ಅಂದ್ಬಿಟ್ಟು ನಾನು ನೋಡೋಕ್ಕಾಗಿಲ್ಲ. ಯಾರಪ್ಪ ಔಟು? ಇವಾಗ ಹೈಲೈಟ್ಸ್ ನೋಡ್ಕೊಂಡು ಕುತ್ಕೊಂತ ಇದ್ದೀನಿ ನೋಡಿ. ನಿನ್ನೆ ಮ್ಯಾಚು ಕ್ಯಾಚ್ ಗುರು, ಹೇಸಲ್ವುಡ್ ಬಾಲಿಂಗು. ರಹಣೆ ಹೋದಪ್ಪ. ಮ್ಯಾಚ್ ನೋಡಿರ್ತಾರೆ ಗೈಸ್, ಏನಿಲ್ಲ, ಹೈಲೈಟ್ಸ್ ನೋಡ್ತಿದ್ದೀವಿ. ಇವತ್ತು ಕ್ಲಾಸಲ್ಲಿ ಯಾರೂ ಬರೋಲ್ಲ ಅಂದ್ಕೊತೀನಿ. ಇನ್ನು 2 ಬರೋರು ಇದ್ರು, ಅದ್ರಲ್ಲಿ ಒಬ್ಬ ಬರ್ತಾನೆ, ಅಷ್ಟೇ ಆಗೋಯ್ತು. ಬರ್ಬಿಟ್ಟು ಹೋಗೋಣ ಮನೆಗೆ. ಯಾರು ಇರೋಲ್ಲ ಗೈಸಿಗೆ. ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಅಂತ ಹೇಳ್ತಿದ್ದಾರೆ. ಯಾವ ಡೇಟಲ್ಲಿ ಸ್ಟಾರ್ಟು ಗೊತ್ತಿಲ್ಲ ಎಕ್ಸಾಮು, ನೋಡೋಣ. ಗೈಸ್ ಇಲ್ಲಿ ಏನೋ ಆಡಿಟೋರಿಯಂ ಕರೆದಿದ್ದಾರೆ, ಅದೇನೋ ರೆಡ್ ಫೈರ್ ಅಂತ, ರೆಡ್ ಕ್ರಾಸ್ ಅದೇನೋ ಸೆಲೆಬ್ರೇಟ್ ಮಾಡ್ತಾರಂತೆ. ಏನೋ ಏನು ಕತೆ, ಸುಮ್ಮನೆ ಕುತ್ಕೊಂಡು ಹೋಗೋದು ಗೈಸ್ ಅಷ್ಟೇ. ಎಲ್ಲಿರುವೆ? ನಮ್ಮ ಹತ್ರನೇ ಕಿತ್ಕೊಂಡಾಗಿರೋದು ಬ್ಯಾನರು. 55 ರೂಪಾಯಿನ ಕಟ್ ಮಾಡ. ಆಮೇಲೆ A very warm welcome to all of you. A very good morning to the dignitary on the dais. Can any one student get up and give an introduction of yourself? Who can do that? Come. Bani. Shashank, come on Shashank. Hey Shashank. ಪಕ್ಕ ಇವತ್ತು ಒಂದು ಬೇರೆ ಅವ್ರಿಗೆ ಹೇಳ್ಕೊಡ್ತವ್ರೆ ಅಂತ ಡೌಟು. ಹೇಳ ಶಶಾಂಕ್, ಹೇಳ. The most naughtiest student in the class. It's just joking. Do not take it serious. It's a very good student here. It's called something as the stage phobia. Okay? Nam students nalli ಸ್ಟೇಜ್ ಫಿಯರ್. spread public safety awareness. ಗೈಸ್ ಪ್ರಾಕ್ಟಿಕಲ್ ಮಾಡ್ತಿದ್ದಾರೆ. ಏನಾದರೂ ಆಕ್ಸಿಡೆಂಟ್ ಏನಾದರೂ ಆದರೆ ಏನು ಮಾಡ್ಬೇಕು ಅನ್ಬಿಟ್ಟು ನೋಡಿ. Going to check on the responsiveness. Hello sir, ಏನಾಗಿದೆ? Hello sir, ಏನಾಗಿದೆ sir? Sir, are you okay? Hello. So this is the first step in CRP. Now you are not getting a response. The second thing is give a call to the helpline, an ambulance which has the facilities of defibrillators. And see, you get breathing sound,
then he is alive. Then starting CRP, your left hand should be below. On the top of that, it's your right hand. The placement of this palm, the corner side, the diagonal side of your palm should be placed on the center of the chest. Need to give the push-ups, at least 30 push-ups. 7, 8, 9, 10, 11, go ahead till 30. ಹೋಗ್ತಿದ್ದೆ ಮಚ್ಚ ಬಾಯ್. ಅನಿಸ್ತು ಮಚ್ಚ ಇವತ್ತು ಸೆಮಿನಾರು ಈಗ ಅನಿಸ್ತು ಹೇಳೋ. ಇದು ಎಲ್ಲಿ ಬರ್ತಿದ್ದೀನಿ ಅಂತ ಫುಲ್ ಫೋಕಸ್ ಇದ್ದಾನೆ. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ತರುಣ್ ಮಲ್ಕೊಂಡ್ಬಿಟ್ಟಿದ್ದಾನೆ. ಬರಿಯ ತರುಣ್ ಹಿಂಗ ಅನಿಸ್ತು ಮಚ್ಚ ಇವತ್ತಿಂದು. ಏನು ಮಚ್ಚ? ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ, ಕಲಾವಿದ ಕಣ. ನಮಸ್ಕಾರ ಕಣ. ನೀನು ಇವತ್ತಿನ ಸೆಷನ್ ಹೆಂಗಿತ್ತು ನಿನಗೆ? ಹೆಂಗಿತ್ತು ಸೆಷನ್? ಇವತ್ತಿನ ಸೆಷನ್ ಹೇಳಬೇಕೆಂದರೆ ಹೆಂಗಿತ್ತು? ಮತ್ತೆ ಮಲ್ಕೊಂಡಿದ್ದ? ಇಲ್ಲ, ಇದು ಓಟಿ ಬಾಟಲ್ ರೀ, ನಾವು ಕುಡು ಸಾಯ್ತೀವ್ರಿ. ಇಲ್ಲ ಈ ಸಲ ಮಲ್ಕೊಂಡಿಲ್ಲ ಅನ್ನ. ಅದು CPR. ಹೀಗೆ CPR ಮಾಡೋದು ಯಾರಿಗೆ ಮಾಡ್ಬೇಕಂತ ನಾವು ಮಾಡ್ಬೇಕು. ಅಂದ್ರೆ ಏನಾದ್ರು ಎಮರ್ಜೆನ್ಸಿ ಇದ್ದಾಗ ಸೆಂಟ್ರಲ್ ಇಟ್ಕೊಂಡು ಪಂಪ್ ಮಾಡ್ಬೇಕಿದು. ಸೆಂಟ್ರಲ್ ಆಮೇಲೆ ಆಮೇಲೆ ಅಷ್ಟೇ ಗೈಸ್ ಏನಿಲ್ಲ. ಮೊದಲು ಆಮೇಲೆ ಮುತ್ಕೊಡ್ಬೇಕು. ಏನು ಏನೋ ಏನು ಏನಿಲ್ಲಪ್ಪ. ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಹಿಂದಿನ ಬ್ಲಾಗ್ ನೋಡಿಲ್ಲ ಅಂದರೆ ಹಿಂದಿನ ಬ್ಲಾಗ್ ನೋಡಿ. ನಾನು ನಿಮ್ಗೆಲ್ಲ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.